ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ನಿಮ್ಮ ಜೂನ್ ತಿಂಗಳ ರಾಶಿ ಫಲಗಳನ್ನು ತಿಳಿಸುತ್ತಾ, ಗುರುಗ್ರಹ ಈಗ ವೃಷಭ ರಾಶಿ ಸಪ್ತಮ ಭಾವದಲ್ಲಿದ್ದು ನೆಕ್ಸ್ಟ್ ಅಷ್ಟಮ ಭಾವದಲ್ಲಿ ಬಂದಿದ್ದಾರೆ. ಬಂದರೂ ಕೂಡ ಏನು ಚಿಂತೆ ಮಾಡೋದು ಅಗತ್ಯವಿಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಮತ್ತು ಶುಭ ಫಲಗಳಿದ್ದರೆ ನಿಮಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ಜೊತೆಗೆ ನಿಮ್ಮ ಒಂದು ಅಷ್ಟಕ ವರ್ಗ ಕುಂಡಲಿಯಲ್ಲಿ ಸಾಕಷ್ಟು ಬಿಂದುಗಳು ಹೆಚ್ಚಿದರೆ ಶುಭ ಫಲಗಳನ್ನು ನೀಡುತ್ತಾರೆ. ಹೀಗಾಗಿ ಬರೀ ನಾವು ಗೋಚಾರದಿಂದ ನೋಡೋದಕ್ಕಿಂತ ಒಂದು ಅಷ್ಟಕ ವರ್ಗವನ್ನು ಪರಿಶೀಲನೆ ಮಾಡಬೇಕು, ಮೂಲ ಜಾತಕವನ್ನು ಪರಿಶೀಲನೆ ಮಾಡೋದ್ರಿಂದ ನಿಮ್ಮ ಎಲ್ಲ ನಿಜವಾದ ಒಂದು ಫಲಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಹೀಗಾಗಿ ನೀವು ಯಾವ ತೊಂದರೆ ಪಡೋದು ಅಗತ್ಯ ಇಲ್ಲ. ಜೊತೆಗೆ ಪೂರ್ವ ಪುಣ್ಯ ಸ್ಥಾನ ಅಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ರಾಹು ಇರೋದ್ರಿಂದ ನಿಮಗೆ ಪುತ್ರರಿಂದ ಸಾಕಷ್ಟು ಸುಖ ಸೌಲಭ್ಯಗಳು ನೆರವು ಸಿಗುತ್ತದೆ. ಜೊತೆಗೆ ಒಂದು ಕೇತುಗ್ರಹ 10ನೇ ಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ನಿಮ್ಮ ಆಧ್ಯಾತ್ಮ ಶಕ್ತಿ ಕೂಡ ವೃದ್ಧಿ ಆಗುತ್ತದೆ. ಇನ್ನು ಶುಕ್ರ ಗ್ರಹ ಸಪ್ತಮ ಸ್ಥಾನದಲ್ಲಿ ಬಂದಿರೋದ್ರಿಂದ ನಿಮ್ಮ ಆರೋಗ್ಯ ವ್ಯವಹಾರ ಎಲ್ಲ ಚೆನ್ನಾಗಿರ್ತದೆ. ನಿಮ್ಮ ಕುಟುಂಬದಲ್ಲಿ ಕೂಡ ಸಂತೋಷದ ಒಂದು ಕಾರ್ಯಕ್ರಮಗಳು ನಡೀತವೆ. ಮತ್ತು ಬುಧ ಗ್ರಹ ಕೂಡ ಒಂದು ಅಷ್ಟಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಮತ್ತು ನಾಳೆ 15ನೇ ತಾರೀಕು ಸೂರ್ಯಗ್ರಹ ಕೂಡ ಮಿಥುನ ರಾಶಿಯಲ್ಲಿ ಬರೋದ್ರಿಂದ ಒಂದು ಮಧ್ಯಮ ಫಲ ಇರ್ತದೆ. ಅದಕ್ಕೆ ನೀವು ಸೂರ್ಯ ಬುಧ ಮತ್ತು ಗುರುಗ್ರಹಗಳ ಒಂದು ಶಾಂತಿ ಕಾರ್ಯವನ್ನು ಮಾಡಿಕೊಳ್ಳೋದು ಉಚಿತ ಅನ್ನಿಸ್ತದೆ. ರಾಹುಗ್ರಹ ಚತುರ್ಥ ಸ್ಥಾನ ಅಂದರೆ ಐಷಾರಾಮಿ ಸ್ಥಾನ, ತಾಯಿ ಸ್ಥಾನ, ಸುಖ ಸ್ಥಾನದಲ್ಲಿ ಬಂದಿರೋದ್ರಿಂದ 1 4 7 10 ಈ ಭಾಗದಲ್ಲಿ ಯಾವುದೇ ಗ್ರಹಗಳಿದ್ದರೂ ಶುಭ ಫಲಗಳನ್ನೇ ನೀಡ್ತಾರೆ. ಇವು ಪರಮಾತ್ಮನ ಒಂದು ಬಾಗಿಲುಗಳು ಅಂತ ತಿಳ್ತಾರೆ, ಕೈಲಾಸ ವೈಕುಂಠದ ಬಾಗಿಲುಗಳು ಅಂತ. ಹೀಗಾಗಿ 4ರಲ್ಲಿ ರಾಹು ಬಂದಿರೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭ ಐಶ್ವರ್ಯದಿ ಎಲ್ಲವನ್ನು ಕೊಡುತ್ತಾನೆ. ಮತ್ತು ಪ್ಲಾಟು ಮನೆ ಭೂಮಿ ಖರೀದಿ ಯೋಗವನ್ನು ರಾಹು ಈ 1.5 ವರ್ಷದಲ್ಲಿ ನೀಡುತ್ತಾರೆ ಎಂದು ನಿಮಗೆ ತಿಳಿಸುತ್ತೇವೆ. ನಿಮ್ಮದೇನಿಲ್ಲ, ಶನಿ ಮತ್ತು ರಾಹುಗಳು ಹಾಗೂ ಗುರುವಿನ ಒಂದು ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ರಿ, ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗ್ರಿ, ಅಥವಾ ಶಿರಡಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ರಿ, ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ರಿ. ಅಲ್ಲಿ ನೀವು ಪೂಜೆ ಮಾಡಿರಿ, ನಿಮ್ಮ ಹರಕೆ ತೀರಿಸ್ಕೊಳ್ರಿ. ನಿಮಗೆ ಗುರುವೇ ಸಂಪೂರ್ಣ ಶುಭ ಆಶೀರ್ವಾದವನ್ನು ನೀಡುತ್ತಾರೆ. ಸರ್ವೇ ಜನಾಃ ಸುಖೀನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.